ಹಾಯ್ ಫ್ರೆಂಡ್ಸ್, ನಾವು ನಿನ್ನೆ RCB ವರ್ಸಸ್ CSK ಮ್ಯಾಚ್ ನೋಡಲಿಕ್ಕೆ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಗೆ ಫ್ಲೈಟಲ್ಲಿ ಬಂದೆವು. ನಿನ್ನೆ 7:30ಗೆ ನಾವು ಬ್ಯಾಂಗ್ಳೂರು ಏರ್ಪೋರ್ಟ್ ತಲುಪಿದೆವು. ಮತ್ತು ಅಲ್ಲಿಂದ ನಾವು ನಮ್ಮ ಹೋಟೆಲ್ ತಾಜ್ ವೆಸ್ಟ್ ಎಂಡಿಗೆ ಬಂದು 8:30ಗೆ ತಲುಪಿದೆವು. ನಮಗೆ ಹೋಟ್ಲಿಗೆ ಹೋಗುವಾಗ ಸರ್ಪ್ರೈಸ್ ಕಾದಿತ್ತು. ಅಲ್ಲಿ RCB ಟೀಮ್ನವರು ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ಅಲ್ಲೇ ಇದ್ದರು. ಅವರು ಸಹ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿದ್ರು. ಆದರೆ ನಮಗೆ ಅವರೊಟ್ಟಿಗೆ ಫೋಟೋ ತೆಗಿಲಿಕ್ಕಾಗಲಿ ಏನು ಸಹ ಆಗಲಿಲ್ಲ, ಯಾಕೆಂದರೆ ಸೆಕ್ಯೂರಿಟಿ ಎಲ್ಲ ತುಂಬ ಇತ್ತು. ಎಲ್ಲ RCB ಪ್ಲೇಯರ್ಸನ್ನು ನಾವು ಹತ್ತಿರದಿಂದ ನೋಡಿದೆವು. ಮತ್ತು ಈವ್ನಿಂಗ್ 5:30ಗೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ತಲುಪಿದೆವು. ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗುವಾಗ ರಸ್ತೆ ಮಧ್ಯದಲ್ಲೆಲ್ಲ RCB ಟೀಮ್ನ ಅಭಿಮಾನಿಗಳು, CSK ಟೀಮ್ನ ಅಭಿಮಾನಿಗಳು ಜರ್ಸಿ ಎಲ್ಲ ಹಾಕಿ ಎಲ್ಲ ರೋಡಲ್ಲಿ ಫುಲ್ ಇದ್ದರು. ಅಲ್ಲಲ್ಲಿ ಜರ್ಸಿ ಎಲ್ಲ ಮಾರಿಕೊಂಡಿದ್ದರು. CSK ಆಗಲಿ RCB ಟೀಮ್ನವರ ಜರ್ಸಿ ಎಲ್ಲ ಮಾರ್ತಿದ್ರು. ನಿನ್ನೆಯ ಮ್ಯಾಚ್ ತುಂಬ ಅದ್ಭುತವಾಗಿತ್ತು. ನಾವು ಮನೆಯಲ್ಲಿ TV ಎದುರಿಗೆ ಕೂತ್ಕೊಂಡು ನೋಡೋದಕ್ಕೂ ಗ್ರೌಂಡಲ್ಲಿ ಲೈವ್ ಮ್ಯಾಚ್ ನೋಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಅದರ ಫೀಲಿಂಗೇ ಬೇರೆ. ನಿನ್ನೆ ನಾವು ತುಂಬ ಎಂಜಾಯ್ ಮಾಡಿದೆವು. RCBಯ ಗೆಲುವಿಗೆ ಅಭಿಮಾನಿಗಳ ಖುಷಿ ಹೇಳಲಿಕ್ಕಾಗಲಿಕ್ಕಿಲ್ಲ. ರಸ್ತೆ ಉದ್ದಕ್ಕೂ RCB ಅಂತ ಹೇಳಿ ಬೊಬ್ಬೆ ಹಾಕ್ತಿದ್ರು. ಅಭಿಮಾನಿಗಳು ರಾತ್ರಿ ಇಡೀ RCB ಅಂತ ಹೇಳಿ ಬೊಬ್ಬೆ ಹಾಕೋದು ನಮ್ಮ ರೂಮಿನಲ್ಲಿ ಕೂಡ ಕೇಳ್ತಿತ್ತು. RCBಯ ಪ್ಲೇಯರ್ಸ್ ಎಲ್ಲ ನಾವು ನಿಂತ ಹೋಟ್ಲಲ್ಲೇ ಇದ್ದರು. ನಾನು ನಿನ್ನೆ ನಡೆದ IPL ಮ್ಯಾಚ್ನ ಸಣ್ಣ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ, ನೋಡಿ. ಬಾಯ್ ಫ್ರೆಂಡ್ಸ್. सुरक्षा सबसे महत्वपूर्ण है और हम आपसे अनुरोध करते हैं ನಾವು ಏರ್ಪೋರ್ಟಿಂದ ಸೀದಾ ತಾಜ್ ವೆಸ್ಟ್ ಎಂಡಿಗೆ ಬಂದಿದ್ದೇವೆ IPL ಮ್ಯಾಚ್ ನೋಡಲಿಕ್ಕೆ. ನಮ್ಮ RCB ಟೀಮಿನವರೆಲ್ಲ ತಾಜ್ ವೆಸ್ಟ್ ಎಂಡಲ್ಲೇ ನಿಂತಿದ್ದಾರೆ, ನೋಡಿ ಅವರ ಬಸ್ ಎಲ್ಲ. ಬಗ್ಗಿಯಿಂದ ಲಾಬಿಗೆ ಹೋಗಬೇಕು ನಮಗೀಗ. ಅಲ್ಲಿಂದ ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಲಿಕ್ಕೆ. RCB ಟೀಮ್ ಎಲ್ಲ ರೂಮಿಂದ ಅವರು ಸಹ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬಸ್ಸಿನಲ್ಲಿ ಬರ್ತಿದ್ದಾರೆ. ಹಿಂದೆ ಸರ್ ವಿರಾಟ್ ಸ್ಟೇಡಿಯಂ ನೋಡಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ರೀಚ್ ಆದೆವು. ಇಲ್ಲೆಲ್ಲ ಜರ್ಸಿ ಎಲ್ಲ ಮಾರಿಕೊಂಡು ಕುತ್ಕೊಂಡಿದ್ದಾರೆ, ನೋಡ್ಬೋದು ನೀವು. ಸ್ಟೇಡಿಯಂನ ಒಳಗೆ ಬಂದಿದ್ದೇವೆ, ತುಂಬ ರಶ್ ಇತ್ತು. Hey, 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 hey.
ಕಥೆ ಅಂತ ಹೇಳಿದ್ರಿ, ದ ಸ್ಟೋರಿ ಆಫ್